ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅಪ್ಪರ್ ಲಿಪ್ಸ್ ಹೇಗೆ ಪೇಯ್ನ್ ಇಲ್ದಿರೋ ಹಾಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನು ಅಪ್ಪರ್ ಲಿಪ್ಸ್ ಮಾಡಿಕೊಂಡು ಆಲ್ಮೋಸ್ಟ್ 3 to 4 ವೀಕ್ಸ್ ಆಗಿತ್ತು. ಸೊ ಆದ್ದರಿಂದ ಸ್ವಲ್ಪ ಹೇರ್ಸ್ ಇದೆ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ವಿಸಿಬಲ್ ಇಲ್ದಿರೇ ಇರ್ಬೋದು. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಬಂದು ಕಾರ್ಮೆಸಿ ಹಾಗೂ ಬಾಡಿ ವೈಸ್ ಈ ಎರಡೇ ನಾನು ಪ್ರಿಫರ್ ಮಾಡೋದು. ಏನಕ್ಕಂದರೆ ನಿಮಗೆ ಮಾರ್ಕೆಟಲ್ಲಿ ಅಂದರೆ ಯಾವುದಾದ್ರೂ ವೆಬ್ಸೈಟಲ್ಲೂ ಕೂಡ ಅಷ್ಟೇ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಬೇರೆ ಬೇರೆ ಬ್ಲೇಡ್ಸ್. ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಮತ್ತು ಆಲೋವೆರಾ ಜೆಲ್ ಬೇಕಾಗುತ್ತೆ, ಒಂದು ಟಿಶ್ಯೂ ಪೇಪರ್ ಅಷ್ಟೇ ಸಾಕು. ಸೊ ಈ ಪ್ರಾಡಕ್ಟ್ಸ್ನ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನನ್ನ ಹತ್ರ 2 ಥರ ಇದೆ. ಒಂದು ಐಬ್ರೋ ಶೇಪ್ ತೊಗೊಳ್ಳೋದು, ಇನ್ನೊಂದು ಅಪ್ಪರ್ ಲಿಪ್ಸ್ ರಿಮೂವ್ ಮಾಡೋ ಬ್ಲೇಡ್. ಸೊ ಫಸ್ಟ್ ನಾನು ಆಲೋವೆರಾ ಜೆಲ್ ಹಾಕ್ಕೋತಿದ್ದೀನಿ. ಎಲ್ಲೆಲ್ಲೂ ಹೇರ್ಸ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ನೀವು ಕಂಪ್ಲೀಟ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಡಿ, ಸ್ವಲ್ಪನೇ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಡ್ರೈ ಆಗೋಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ಜೆಂಟಲ್ ಮಸಾಜ್ ಕೂಡ ನೀವು ಮಾಡ್ಕೋಬೋದು. ಇದು ಮಾಡಿದ ನಂತರ ನೀವು ಹೇರ್ ರಿಮೂವರಿಂದ ಜೆಂಟಲಾಗಿ ಡೌನ್ವರ್ಡ್ ಫೇಸಿಂಗಲ್ಲಿ ಮಾಡ್ತಾ ಬರಬೇಕು. ಹೀಗೆ ಆದಷ್ಟು ಸ್ಲೋ ಆಗಿ ಮಾಡಿ. ಆದರೆ ಇದು ಕಾಮೆಸಿ ಅಥವಾ ಬಾಡಿ ವೈಸ್ ಇರೋರು ಅವ್ರದ್ದು ಪ್ರಾಡಕ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಹರ್ಟ್ ಆಗೋದಿಲ್ಲ, ಪ್ಲೇನ್ಲೆಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ನೀವು ಇದನ್ನು ಒಳ್ಳೆ ಪ್ರಾಡಕ್ಟ್ನೇ ತೊಗೊಳ್ಳಿ, ಏನಕ್ಕಂದರೆ ನಿಮ್ಮ ಸ್ಕಿನ್ ಮೇಲೆ ಹಾಕ್ಕೋತಿದ್ದೀರ. ಸೊ ಬೇರೆದೆಲ್ಲ ಬರುತ್ತೆ, ನಾನು ಮೀಶೋನಲ್ಲೂ ಕೂಡ ತುಂಬಾ ನೋಡಿದ್ದೀನಿ. ಆ ಬ್ಲೇಡ್ಸ್ ಎಲ್ಲ ತುಂಬ ಶಾರ್ಪ್ ಆಗಿರುತ್ತೆ, ತುಂಬಾ ಸ್ಕಿನ್ ಡ್ಯಾಮೇಜ್ ಆಗಿರೋ ರಿವ್ಯೂಸ್ ಕೂಡ ನೋಡಿದ್ದೀನಿ. ಸೊ ಆದ್ದರಿಂದ ನಾನು ಈ ಪ್ರಾಡಕ್ಟ್ಸ್ನ ಬಳಸಿದ್ದೀನಿ. ಆಲ್ಮೋಸ್ಟ್ ಸುಮಾರು 2 to 3 ಇಯರ್ಸಿಂದ ಇದನ್ನೇ ಬಳಕೆ ಮಾಡ್ತಿದ್ದೀನಿ ನಾನು. ಸೊ ಇದೆಲ್ಲ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಹೇರ್ಸ್ ಎಷ್ಟು ಬಂದಿದೆ ಅಂತ ಟಿಶ್ಯೂ ಪೇಪರ್ ಮೇಲೆ. ಸೊ ಇದೆಲ್ಲ ಅಪ್ಲೈ ಮಾಡಿದ ನಂತರ ನೀವು ಮತ್ತೊಮ್ಮೆ ಆಲೋವೆರಾ ಜೆಲ್ನ ಕ್ಲೀನಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಅದಾಗಿದ ನಂತರ ನೀವು ತಣ್ಣಗೆ ಇರುವ ನೀರಲ್ಲಿ ಅಥವಾ ಸ್ವಲ್ಪ ಕೋಲ್ಡ್ ಆಗಿರಲಿ ವಾಟರ್, ಅದರಿಂದ ಮುಖ ತೊಳೆಯೋದು ತುಂಬಾ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೀವು ನೋಡ್ತಿರ್ಬೋದು ಹೇರ್ಸ್ ಆಲ್ರೆಡಿ ರಿಮೂವ್ ಆಗಿದೆ. ನನಗೆ ಕಾಣಿಸ್ತಿದೆ ಇನ್ ರಿಯಲ್ ಆಗಿ, ಬಟ್ ವೀಡಿಯೋದಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇದಾಗಿದ ನಂತರ ನಾನು ನೋಡಿ ಈ ಥರ ನಾನು ಹೇಳಿದೆ ಅಲ್ವಾ ನಿಮಗೆ ಜೆಲ್ ಅಪ್ಲೈ ಮಾಡ್ಕೋಬೇಕು ಅಂತ, ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋತಿದ್ದೀನಿ. ಸ್ವಲ್ಪ ಸುಮ್ಮನೆ ಮಸಾಜ್ ಮಾಡ್ದಂಗೂ ಕೂಡ ಮಾಡ್ಕೊಳ್ಳಿ. ಸೊ ಯಾವ್ಯಾವ ಏರಿಯಾಸಲ್ಲಿ ನೀವು ಹೇರ್ ರಿಮೂವ್ ಮಾಡಿದ್ದೀರಾ ಆ ಏರಿಯಾಸ್ ಅಥವಾ ಫೇಸ್ ತುಂಬ ನೀವು ಆರಾಮಾಗಿ ಒಂದು ಮಸಾಜ್ ಕೊಟ್ಟಂಗೂ ಇರುತ್ತೆ, ಅಪ್ಲೈ ಮಾಡ್ಕೋಬೋದು. ಅದಾಗಿದ ನಂತರ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ. ನೀವು ಫೇಸ್ ವಾಶ್ ಮಾಡಿದ ನಂತರ ಕೂಡ ಅಷ್ಟೇ ಯಾವಾಗಲೂ ಟವಲಲ್ಲಿ ಒರೆಸ್ಕೊಳ್ಳುವಾಗ ಸುಮ್ಮನೆ ಟ್ಯಾಪ್ ಮಾಡ್ತಾ ಬರಬೇಕು ಅಷ್ಟೇ. ನೀವು ಚೆನ್ನಾಗಿ ಒರೆಸ್ಕೊಂಬಿಡೋದು ಅಲ್ಲ. ಸೊ ಸ್ಕಿನ್ನ ನೀವು ಎಷ್ಟು ಕೇರ್ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಆದಷ್ಟು ಶೇರ್ ಕೂಡ ಮಾಡಿ.